ಆಪರೇಷನ್ ಸಿಂಧೂರದ ಬಳಿಕ ಸೇನಾಪಡೆ ನಿರಂತರ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಎಲ್ಲೆಲ್ಲಿ ಅವಿತು ಕುಳಿತಿದ್ದಾರೋ ಆ ಉಗ್ರರನ್ನ ಹುಡುಕಿ ಹೊಡೆಯುವಂತಹ ಕೆಲಸವನ್ನ ಮುಂದುವರಿಸಲಾಗ್ತಾ ಇದೆ. ಒಟ್ಟು 14 ಉಗ್ರರು ಹೆಟ್ಲಿಸ್ನಲ್ಲಿದ್ದಾರೆ. ಆ ಪೈಕಿ 6 ಉಗ್ರರನ್ನ ಈಗಾಗಲೇ ಮುಗಿಸಿಯಾಗಿದೆ. ಮೊನ್ನೆ 3 ಲಷ್ಕರ್ ಉಗ್ರರನ್ನ ಹತ್ಯೆಗೈಲಾಗಿತ್ತು. ಇವತ್ತು 3 ಜೈಷ್ ಉಗ್ರರು ಮಟಾಶ್ ಆಗಿದ್ದಾರೆ. ಉಗ್ರರನ್ನ ಹುಡುಕಿ ಹೊಡಿತಾ ಇದ್ದಾರೆ ಸೇನಾಪಡೆಯ ಸಿಬ್ಬಂದಿಗಳು. ಕೇವಲ 48 ಗಂಟೆಗಳ ಅವಧಿಯಲ್ಲಿ 6 ಉಗ್ರರನ್ನ ಮುಗಿಸಲಾಗಿದೆ. ಆಪರೇಷನ್ ಸಿಂಧೂರದ ಬಳಿಕ ಸೇನಾ ಕಾರ್ಯಾಚರಣೆ ಚುರುಕಾಗಿದ್ದು ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ. ದೇಶದ ಒಳಗೆ ಅವಿತು ಕುಳಿತು ವಿಧ್ವಂಸಕ ಕೃತ್ಯಕ್ಕೆ ಅಣಿಯಾಗ್ತಾ ಇರುವಂತಹ ಉಗ್ರರನ್ನ ಮುಗಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಸ್ಪೆಷಲಿ ಈ ಉಗ್ರರೆಲ್ಲರೂ ಕೂಡ ಅವರ ಕುಟುಂಬಸ್ಥರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ರು ಅನ್ನೋದು ಕೂಡ ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಮಗದೊಂದು ಕಡೆಯಲ್ಲಿ ಹಲವಾರು ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದವರು, ದೇಶಕ್ಕೆ ಬೇಕಾಗಿದ್ದವರು. ಆ ಪೈಕಿ 14 ಮಂದಿಯನ್ನ ಹಿಟ್ ಲಿಸ್ಟ್ ನಲ್ಲಿ ಹಾಕಲಾಗಿತ್ತು. ಅದರಲ್ಲಿ ಈಗ 6 ಮಂದಿಯನ್ನ ಹೊಡೆದು ಹಾಕಲಾಗಿದೆ. ಇನ್ನು 8 ಮಂದಿಯ ಹುಡುಕಾಟದಲ್ಲಿ ಸೇನೆ ತೊಡಗಿಕೊಂಡಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಒಟ್ಟು 14 ಮಂದಿ ಹಿಟ್ ಲಿಸ್ಟ್ ನಲ್ಲಿದ್ದಾರೆ. ಆ ಪೈಕಿ 6 ಮಂದಿಯನ್ನ ಈಗಾಗಲೇ ಮುಗಿಸಲಾಗಿದೆ. ಇನ್ನುಳಿದ 8 ಮಂದಿಯ ಕಾರ್ಯಾಚರಣೆ ಮುಂದುವರೆದಿದ್ದು ಇವರುಗಳು ಯಾವ ಪ್ರಕರಣಗಳಲ್ಲಿ ಬೇಕಾಗಿದ್ರು ಅನ್ನೋ ಬಗ್ಗೆ ಇನ್ಫಾರ್ಮೇಶನ್ ಲಭ್ಯವಾಗ್ತಿದೆ. ದಿವ್ಯ, ಬಹಳ ಪ್ರಮುಖವಾಗಿ ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿಗಳು ಒಂದು ಕರೆಯನ್ನು ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಈಗ ಉಗ್ರರ ಬೇಟೆಗೆ ಭಾರತೀಯ ಸೇನೆ ಮುಂದಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗಮನಿಸಬಹುದು, ಕಳೆದ 2 ದಿನಗಳಲ್ಲಿ ಈಗಾಗಲೇ 6ಕ್ಕೂ ಹೆಚ್ಚು ಉಗ್ರರು, ಅಂದ್ರೆ ಆ ಭಾಗದಲ್ಲಿ ಆಕ್ಟಿವ್ ಆಗಿದ್ದಂಥ 6 ಉಗ್ರರನ್ನ ಈಗಾಗಲೇ ಹೊಡೆದುರುಳಿಸುವಂತ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ. ಮುಖ್ಯವಾಗಿ 14 ಜನರ ಲಿಸ್ಟ್ ಅನ್ನ ಮಾಡಲಿತ್ತು. ಇವರೆಲ್ಲರೂ ಕೂಡ ಹಿಟ್ ಲಿಸ್ಟ್ ನಲ್ಲಿ ಇದ್ದಂಥವ್ರು. ಬೇರೆ ಬೇರೆ ಪ್ರಕರಣಗಳಲ್ಲಿ ಅಲ್ಲಲ್ಲಿ ಗಲಭೆಯನ್ನ ಉಂಟು ಮಾಡುವಂಥದ್ದು ಅಥವಾ ಬೇರೆಯವರಿಗೆ ಟ್ರೈನಿಂಗ್ ಅನ್ನ ಕೊಡುವಂಥದ್ದು, ಜೊತೆಗೆ ಬೇರೆ ಬೇರೆ ಪ್ಲಾನ್ಗಳನ್ನ ಸಿದ್ಧವನ್ನ ಪಡಿಸ್ಕೊಂಡಿದ್ದಂಥವ್ರು ಎಲ್ಲರನ್ನ ಕೂಡ 14 ಜನರ ಲಿಸ್ಟ್ ಅನ್ನ ಮಾಡಲಾಗಿತ್ತು. ಅವರ 14 ಜನರನ್ನ ಹುಡುಕಿ ಹೆಕ್ಕಿ ತೆಗೆಯುವಂತ ಕೆಲಸವನ್ನ ಸೇನೆ ಆರಂಭ ಮಾಡಿತ್ತು. ಅದರ ಭಾಗವಾಗಿ ಮೊದಲ 2 ದಿನದಲ್ಲಿ ಅಂದ್ರೆ 48 ಗಂಟೆಗಳಲ್ಲಿ ಈಗ 6 ಜನರನ್ನ ಹೊಡೆದುರುಳಿಸುವಂತ ಕೆಲಸವನ್ನ ಮಾಡಿದೆ. ಮೊನ್ನೆ 3 ಜನರನ್ನ ಹೊಡೆದುರುಳಿಸುವಂತ ಕೆಲಸವನ್ನ ಮಾಡಿದ್ರು. 4 ಜನ ಉಗ್ರರಲ್ಲಿ ಅಡಗಿದ್ದಾರೆ ಅನ್ನುವಂತ ಮಾಹಿತಿ ಇತ್ತು. ಅದರಲ್ಲಿ 3 ಹೊಡೆದುರುಳಿಸಿದ್ರು. ಒಬ್ಬ ಎಸ್ಕೇಪ್ ಆಗಿದ್ದ. ಮತ್ತೆ ಅದಾದ ಬಳಿಕ ಈಗ ಮತ್ತೆ ಇವತ್ತು 3 ಹೊಡೆದುರುಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಸಂಘಟನೆಗಳಲ್ಲಿ ಲಷ್ಕರ್ ಇರ್ಬೋದು, ಜೈಷ್ ಎ ಮೊಹಮ್ಮದ್ ಇರ್ಬೋದು, ಈ ರೀತಿಯಾದಂತಹ ಬೇರೆ ಬೇರೆ ಸಂಘಟನೆಗಳಲ್ಲಿ ಇವರೆಲ್ಲರೂ ಕೂಡ ಆಕ್ಟಿವ್ ಆಗಿ ತಮ್ಮದೇ ಆದಂತ ಒಂದಷ್ಟು ಪ್ಲಾನ್ಗಳನ್ನ ಅಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಅದೇ ಕಾರಣಕ್ಕಾಗಿ ಇವರ ವಿರುದ್ಧವಾಗಿ ಕಾರ್ಯಾಚರಣೆಯನ್ನ ಮಾಡಿ ಸದ್ಯ ಇವರನ್ನ ಹೆಕ್ಕಿ ತೆಗೆಯುವಂತ ಕೆಲಸವನ್ನ ಮಾಡಲಾಗ್ತದೆ. ಉಳಿದಿರುವಂತಹ 8 ಉಗ್ರರು, ಇಟ್ ಲಿಸ್ಟ್ ನಲ್ಲಿರುವಂತಹ 8 ಉಗ್ರರು ಏನಿದ್ದಾರೆ ಅವರನ್ನ ಕೂಡ ಹುಡುಕಾಡುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ರೆ ಅಲ್ಲಲ್ಲಿ ಇರುವಂತಹ ಇನ್ಫಾರ್ಮೇಶನ್ಗಳು ಸಿಗ್ತದೆ. ಸೊ ಆ ಇನ್ಫಾರ್ಮೇಶನ್ ಆಧಾರವಾಗಿಯೇ ಅವರ ಮೇಲೆ ದಾಳಿ ಮಾಡುವಂತ ಕೆಲಸವನ್ನ ಸದ್ಯ ಭಾರತೀಯ ಸೇನೆ ಮಾಡ್ತಾ ಇದೆ. ಅದರಲ್ಲಿ ಈಗ ಸದ್ಯ 6 ಜನರನ್ನ ಹೊಡೆದಾಕುವಂತ ಕೆಲಸ ಆಗಿದೆ. ದಿವ್ಯಾ, ರಾಘು ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ.